ಹಲೋ ಮಕ್ಕಳೇ, ನಿಮಗೂ 90% ಗೋಲ್ ಇದೆಯಾ? ಸೊ ಇದ್ರೆ ಈ ವಿಡಿಯೋನ ಮಿಸ್ ಮಾಡಬೇಡಿ. ಸೊ ನಿಮಗ್ ನಾನು ಹೇಳ್ಕೊಡ್ತೇನೆ ಇವತ್ತು ಹೇಗೆ 90% ಮತ್ತೆ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ನ ಹೇಗೆ ಸ್ಕೋರ್ ಮಾಡ್ಕೋಬಹುದು. ಸೊ ಎಲ್ಲರೂ ಕುಂತು ಒಂದ್ 10 ನಿಮಿಷ ಟೈಮ್ ವೇಸ್ಟ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ವಿಡಿಯೋ ಇಂದ ನಿಮಗೆ ಆ 10 ನಿಮಿಷ ಬಹಳ ಚಲೋ ಅನ್ಸುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಡೋಂಟ್ ಮಿಸ್ ಇಟ್ ಔಟ್. ಸೊ ಬಿಫೋರ್ ದಟ್, ಸಬ್ಸ್ಕ್ರೈಬ್ ಟು ದ ವೇದಾಂತು ಕರ್ನಾಟಕ. ಈ ಚಾನೆಲ್ ನಲ್ಲಿ ನಾವು ಎಲ್ಲ ಮಾಡ್ತಿದ್ದೇವೆ, ದಟ್ ಆಲ್ಸೋ ಕಂಪ್ಲೀಟ್ಲಿ ಫ್ರೀ. ಸೊ ನೀವ್ ಇನ್ ಕೇಸ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಿಮ್ ಫ್ರೆಂಡ್ಸ್ ಶೇರ್ ಮಾಡಿಲ್ಲ ಅಂದ್ರೆ ಫಾಸ್ಟ್ ಆಗಿ ಹೋಗಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಇಟ್ ಅಂಡ್ ಹಿಟ್ ದ ಲೈಕ್ ಬಟನ್ ಆಲ್ಸೋ. ಸೊ ಹೇಗೆ 90% ಗೋಲ್ ಇದ್ರೆ ಹೇಗೆ ನಾವು ಆಕ್ಚುಲಿ ಫೋಕಸ್ ಮಾಡಬೇಕು, ಯಾವ ತರ ನಾವು ಅದನ್ನ ಫೋಕಸ್ ಮಾಡ್ಬೇಕು ಅನ್ನೋದು ನಿಮಗೆ ಹೇಳ್ತೇನೆ. ಫಸ್ಟ್ ಥಿಂಗ್ ಇಸ್, we have already started in the Vedantu Karnataka with the model question papers. So model question papers already start ಮಾಡಿದ್ದೇವೆ. Model question paper 1 and 2 has been already solved by chemistry, by biology ಮತ್ತೆ mathematics. ಮೂರು ಕಂಪ್ಲೀಟ್ಲಿ ಸಾಲ್ವ್ ಆಗಿದೆ. ಕ್ಲಿಯರ್? ಸೊ ಇನ್ನಾದ್ರೂ ನೀವು ಮಿಸ್ ಮಾಡಿದ್ರೆ ಫಾಸ್ಟ್ ಆಗಿ ಹೋಗಿ ನೋಡಿ. ವೇದಾಂತು ಕರ್ನಾಟಕ ಚಾನಲ್ ಓಪನ್ ಮಾಡಿದ ತಕ್ಷಣ ಲೈವ್ ಸೆಷನ್ ನಲ್ಲಿ ಇವೆಲ್ಲ ಇದೆ. ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್ ಅಂಡ್ ಇವನ್ ಇಟ್ ಇಸ್ ಅವೈಲೇಬಲ್ ಇನ್ ದ ಪ್ಲೇ ಲಿಸ್ಟ್ ಆಲ್ಸೋ. Go check there out also. Okay, so all the model question papers of maths, biology and chemistry is already available. You can see the answers also. Plus ಇವೆಲ್ಲ PDF ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ, ಹೋಗಿ ನೀವು ಚೆಕ್ ಮಾಡಿ ಅದನ್ನ ಸ್ಟಡಿನೂ ಮಾಡಬಹುದು. ಕ್ಲಿಯರ್? ಸೊ ನೆಕ್ಸ್ಟ್ ಇಸ್ ಅಬೌಟ್, ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ವಿತ್ ದ ಟಾಪ್ 100 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಈ ಟಾಪ್ 100 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಲ್ಲಿ ನಾವು ಯಾವ ತರ ಕ್ವಶನ್ಸ್ ತಗೊಂಡಿದ್ದೇವೆ ಅಂದ್ರೆ ಎಲ್ಲಾ ಚಾಪ್ಟರ್ದು ವಿಚ್ ಕ್ವಶನ್ಸ್ ಹ್ಯಾಸ್ ಬಿನ್ ರಿಪೀಟೆಡ್ ಅ ಲಾಟ್ ಆಫ್ ಟೈಮ್ಸ್. ಕ್ಲಿಯರ್? ಸೊ ಲಾಟ್ ಆಫ್ ಟೈಮ್ಸ್ ಅಂದ್ರೆ ಏನು, ಬಹಳ ಸಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ, ಮಾಡೆಲ್ ಕ್ವಶನ್ ಪೇಪರ್ಸ್ ನಲ್ಲಿ ಆ ಕ್ವಶನ್ಸ್ ರಿಪೀಟ್ ಆಗಿದೆ, ಬಹಳ ಸಲ ರಿಪೀಟ್ ಆಗಿದೆ. ಸೊ ಆ ಕ್ವಶನ್ಸ್ ಮಿಸ್ ಮಾಡಬಾರ್ದಂದ್ರೆ ಗೋ ವಾಚ್ ಇಟ್ ಔಟ್ ಎವ್ರಿ ಒನ್. ಸೊ ಆಲ್ ಮ್ಯಾಥಮೆಟಿಕ್ಸ್, ಸೈನ್ಸ್ ಅಂಡ್ ಬಯಾಲಜಿ ಮೂರು ತರದ್ದು ಕಂಪ್ಲೀಟ್ ಆಗಿ ನಾವು ಸಾಲ್ವ್ ಮಾಡಿದ್ದೇವೆ. ಆಲ್ ದ 100 ಕ್ವಶನ್ಸ್ ಆರ್ ಅವೈಲೇಬಲ್ ಅಂಡ್ ದ PDF is also available with the answers in the description. Don't miss it out everyone. Okay, so plus we have even started with the one shot revisions. One shot revision ನಲ್ಲಿ high weightage concepts plus high weightage concept plus you're going to even receive the most important questions also. So don't miss this out. If you have not seen still the inorganic one shot, hogi fast agi inorganic one shot nodi. Plus e Monday, okay, this Monday which I'm going to do it for the organic purpose, Monday organic irutte. Clear? Tuesday I'm going to do it with the inorganic, sorry, I'm going to do it with the physical chemistry. ಫಿಸಿಕಲ್ ಕೆಮಿಸ್ಟ್ರಿ ಮಾಡ್ತಿದ್ದೇನೆ. ಪ್ಲಸ್ ಇವೆಷ್ಟ ಬಿಟ್ಟು ಒನ್ ಶಾಟ್ ಆಫ್ ಮ್ಯಾಥಮೆಟಿಕ್ಸ್ ಟುಡೇ ಇಟ್ ಇಸ್. ಸೊ ಚೆಕ್ ದಿಸ್ ಔಟ್ ಇಫ್ ಯು ಹ್ಯಾವ್ ನಾಟ್ ಸೀನ್ ಇಟ್. ದಟ್ ಆಲ್ಸೋ ಮ್ಯಾಥ್ಸ್ ಒನ್ ಶಾಟ್ ಇವತ್ತು ಸ್ಟಾರ್ಟ್ ಆಗ್ತಿದೆ. ಮತ್ತೆ ಬಯಾಲಜಿ ಒನ್ ಶಾಟ್ ಸಂಡೇ ಇದೆ, ಈ ಸಂಡೇ. ಡೋಂಟ್ ಮಿಸ್ ದಟ್ ಸೆಷನ್. ನೀವು ಒಂದ್ಸಲ ಒನ್ ಶಾಟ್ಸ್ ನ ಓದ್ಬಿಟ್ರೆ ನೀವು ಏನ್ ಓದಿದಾರಲ್ಲ ಟಿಲ್ ಡಿಸೆಂಬರ್, ಫ್ರಮ್ ಜೂನ್ ಟು ಟಿಲ್ ಡಿಸೆಂಬರ್ ಯಾವ್ಯಾವ ಚಾಪ್ಟರ್ಸ್ ನ ಓದಿದಾರಲ್ಲ ಎಲ್ಲ ರಿವಿಷನ್ ಆಗಿಬಿಡುತ್ತೆ. ಸೊ ಬಿಕಾಸ್ ಅದರಲ್ಲಿ ಬರೀ ಹೈ ವೇಟೇಜ್ ಕಾನ್ಸೆಪ್ಟ್ ಅಷ್ಟೇ ತಗೊಳ್ಳೋದು ನಾವು. ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ NCERT ಲೈನ್ ಟು ಲೈನ್ ಮಾಡ್ತಿದ್ದೇವೆ. ಅಲ್ಲಿ ಬರೀ ಹೈ ವೇಟೇಜ್ ಕಾನ್ಸೆಪ್ಟ್ಸ್ ವಿಚ್ ಹಸ್ ಬೀನ್ ರಿಪೀಟೆಡ್ ಅ ಲಾಟ್. ಸೊ ಆ ಕಾನ್ಸೆಪ್ಟ್ಸ್ ನ ಅಷ್ಟೇ ತಗೊಳ್ಳೋದು, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಪ್ರಿಪರೇಟರಿ ಎಕ್ಸಾಮ್ಸ್. ನೀವು ಅನ್ಬಾರ್ದಲ್ಲ ಮ್ಯಾಮ್ ಟೈಮ್ ವೇಸ್ಟ್ ಆಯ್ತು ಮ್ಯಾಮ್, ನಾನು 5 ತಾಸು ನಿಮ್ ಕ್ಲಾಸ್ನಲ್ಲಿ ಕೇಳಿದೆ, ಐ ವೇಸ್ಟೆಡ್ ಮೈ ಸೋ ಮಚ್ ಆಫ್ ಟೈಮ್. ಯು ಶುಡ್ ನಾಟ್ ಸೇ ಇಟ್, ರೈಟ್? ಸೊ ಅದ್ರ ಸಲುವಾಗಿ ನೀವು ಯಾವ್ದು ಟೈಮ್ ನೀವು ಇನ್ವೆಸ್ಟ್ ಮಾಡ್ತಿದಾರ ವೇದಾಂತು ಕರ್ನಾಟಕದಲ್ಲಿ, ಎಲ್ಲಾ ಟೈಮು ಫುಲ್ ನಿಮಗೆ ಹೊಳ್ ಬರುತ್ತೆ ಮಾರ್ಕ್ಸ್ ಆಗಿ. ಸೊ ಅದಕ್ಕೆ ಇದನ್ನ ಮಿಕ್ಸ್ ಮಾಡಬೇಡಿ. ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ದಿಸ್ ಥಿಂಗ್ಸ್ ಆಫ್ 100 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂಡ್ even the one shots for you people. Like common students ಏನ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂದ್ರೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಮಾಡೋ ಮಿಸ್ಟೇಕ್ ಅಂದ್ರೆ ನೋಟ್ಸ್ ಓನ್ಲಿ ಓದ್ಕೊಂತ ಹೋಗ್ಬಿಡ್ತಾರೆ. ಓಕೆ, ದೇ ವಿಲ್ ಓನ್ಲಿ ರೀಡ್ ದ ನೋಟ್ಸ್. ನೋಟ್ಸ್ ಓದೋದ್ರಿಂದ ಏನು ಉಪಯೋಗ ಇಲ್ಲ. ಸೊ ನೋಟ್ಸ್ ಓದೋದ್ರಿಂದ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ, ಜಸ್ಟ್ ಯಾವ ತರ ಕ್ವಶನ್ಸ್ ಕೇಳ್ತಾರಪ್ಪ ಅಷ್ಟೇ ಗೊತ್ತಾಗುತ್ತೆ. ಬಟ್ ಏನ್ ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದು ನಾವ್ ಹೇಳ್ಕೊಡ್ತೇವೆ. ಆಲ್ರೆಡಿ ನಾವ್ ಯಾವ್ಯಾವ ವಿಡಿಯೋಸ್ ಮಾಡಿದೇವಲ್ಲ ಅದ್ರೆಲ್ಲ ಟ್ರಿಕ್ಸ್ ಹೇಳಿದೇವೆ ನಾವು. ಮ್ಯಾಥ್ಸ್ ಅಲ್ಲಿ ಮ್ಯಾಮ್ ಆಲ್ರೆಡಿ ಹೇಳಿದ್ದಾರೆ ಯಾವ ತರ ಟ್ರಿಕ್ಸ್ ಯೂಸ್ ಮಾಡ್ಕೋಬೇಕು ನೀವು ಸಾಲ್ವ್ ಮಾಡೋ ಟೈಮ್ದಲ್ಲಿ. ಈವನ್ ಐ ಹ್ಯಾವ್ ಟೋಲ್ಡ್ ಯು ಸೋ ಮೆನಿ ಟ್ರಿಕ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ರಿಯಾಕ್ಷನ್ಸ್ ಅನ್ನ ಹೇಗೆ ನೆನಪಿಟ್ಕೋಬೇಕು ಅನ್ನೋದು. ಸೊ ದೀಸ್ ಥಿಂಗ್ಸ್ ಇಫ್ ಯು ಪೀಪಲ್ ಆರ್ ನಾಟ್ ಸೀಯಿಂಗ್ ಇಟ್, ಯು ಆರ್ ಮಿಸ್ಸಿಂಗ್ ಅ ವೆರಿ ಗೋಲ್ಡನ್ ಚಾನ್ಸ್ ಟು ಸ್ಕೋರ್ ದ ಗುಡ್ ಮಾರ್ಕ್ಸ್. ಕ್ಲಿಯರ್?
And even the model papers avoid ಮಾಡ್ತಿದ್ರೆ please don't do this mistake. So if in case you are avoiding the model question papers, don't do it. We have already solved the model question papers. Please go and check that out. You will get to know ಎಲ್ಲ model question papers with answers ಅನ್ನ ಸಾಲ್ವ್ ಮಾಡಿದ್ದೇವೆ. ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಿದ್ದಾರೆ ಅನ್ನೋದು. ಓಕೆ, ಅಂಡ್ ಸೇಮ್ ಮಿಸ್ಟೇಕ್ಸ್ ರಿಪೀಟ್ ಆಗ್ತಾ ಇರುತ್ತೆ ಎವ್ರಿ ಇಯರ್. ಓಕೆ, ಏನ್ ಮಾಡ್ತಾರೆ ಗೊತ್ತಾ, ನೀವು ಇದೆಲ್ಲ ಅವಾಯ್ಡ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಏನ್ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮದು, ಐ ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್, ಐ ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಹೇಗೆ ಸ್ಕೋರ್ ಮಾಡೋರು ಗುಡ್ ಮಾರ್ಕ್ಸ್ ನೀವು? ಅಕಸ್ಮಾತ್ ಈ ಮಿಸ್ಟೇಕ್ಸ್ ಅನ್ನ ರಿಪೀಟ್ ಮಾಡ್ಕೊಂತ ಹೋದ್ರೆ ಹೇಗೆ ಸ್ಕೋರ್ ಮಾಡ್ಲಿಕ್ಕಾಗುತ್ತೆ, ರೈಟ್? ಸೊ ಡೋಂಟ್ ರಿಪೀಟ್ ದೋಸ್ ಮಿಸ್ಟೇಕ್ ಇಫ್ ಯು ಆರ್ ರಿಪೀಟಿಂಗ್ ಇಟ್ ಸ್ಟಿಲ್ ನೌ. ಓಕೆ, ವೈ 90% is possible? ಯಾಕೆ ಈಗ 90% ಪಾಸಿಬಲ್ ಇದೆ even then if you have not read it? Okay, like if questions ಯಾವಾಗಲೂ ರಿಪೀಟ್ ಆಗ್ತಾ ಇರುತ್ತೆ, ಕ್ಲಿಯರ್, and the pattern will be ಯಾವಾಗಲೂ ಸೇಮ್ ಇರೋದು, and concepts initiated will be same itself, limited ಇರುತ್ತೆ ಎಲ್ಲ ಕಾನ್ಸೆಪ್ಟ್ಸ್. ಲೈಕ್ ಎಕ್ಸಾಂಪಲ್ಸ್, ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಏನ್ ಪಾರ್ಟ್ 1 ಟು ಪಾರ್ಟ್ ಇ ಅನ್ನ ಕೊಟ್ಟಿದಾರಲ್ಲ, ಪಾರ್ಟ್ ಎ ಟು ಪಾರ್ಟ್ ಇ ನಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ, ಯಾವಾಗ ಕೇಳಿದ್ದಾರೆ, ಅದೇ ತರ ಸೇಮ್ ಪ್ಯಾಟರ್ನ್ ನಿಮ್ ಮೇನ್ ಎಕ್ಸಾಮ್ಸ್ ಬರೋದು ಅಂಡ್ ಫಾರ್ ಯೋರ್ ಪ್ರಿಪರೇಟರಿ ಎಕ್ಸಾಮ್ಸ್ ಆಲ್ಸೋ. ಸೊ ಡೋಂಟ್ ಟು ವರಿ ಮಚ್. ಓಕೆ, ಏನ್ ಟೆನ್ಷನ್ ತಗೊಳ್ಳೋದು ವಿಷಯನೇ ಇಲ್ಲ ಇಲ್ಲಿ, ರೈಟ್? ನಿಮ್ಮ ಪ್ಯಾಟರ್ನ್ ಗೊತ್ತಿದೆ, ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು, ನಂಬರ್ಕಲ್ ಪ್ರಾಬ್ಲಮ್ಸ್ ಎಷ್ಟು ಕೇಳ್ತಾರೆ ಅನ್ನೋದು ಗೊತ್ತಿದೆ. ನೀವ್ ಯಾಕೆ ಟೆನ್ಷನ್ ತಗೋಬೇಕು? ಎಲ್ಲ ಗೊತ್ತಿರೋದು ವಿಷಯ ನನ್ನ ಟೆನ್ಷನ್ ತಗೊಂಡ್ಬಿಟ್ರೆ ಏನು ಓದ್ಲಿಕ್ ಆಗಲ್ಲ. ಸೊ ಅದ್ರ ಸಲುವಾಗಿ ನಾವ್ ನಿಮಗೆ ಎಲ್ಲಾ ತರದ ಹೆಲ್ಪ್ ಮಾಡ್ತಿದ್ದೇವೆ ಆಲ್ರೆಡಿ. ಸೊ ಪ್ಲೀಸ್ ಮೇಕ್ ಶ್ಯೂರ್ ಯು ಆರ್ ನಾಟ್ ಗೋಯಿಂಗ್ ಟು ಅವಾಯ್ಡ್ ದಿಸ್ ಥಿಂಗ್ಸ್. ನೀವು ಅಕಸ್ಮಾತ್ ಅನ್ಅವಾಯ್ಡ್ ಮಾಡ್ರೆ 90% ಚಾನ್ಸು ಕಳ್ಕೊಂಡ್ ಬಿಡ್ತೀರಾ, ಕ್ಲಿಯರ್? ಸೊ ಅದಕ್ಕೆ ನಾನು ಹೇಳಿದ್ದೇನೆ ಸ್ಟಾರ್ಟಿಂಗ್ ನಲ್ಲಿನೇ, ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಒನ್ ಶಾಟ್ಸ್, ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ 100 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಹ್ಯಾಸ್ ಬೀನ್ ರಿಪೀಟೆಡ್ ಎವ್ರಿ ಇಯರ್. ಆ ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿದೆ ನೇಮ್ ರಿಯಾಕ್ಷನ್ಸ್ ಯಾವ ತರ ರಿಪೀಟ್ ಆಗುತ್ತೆ, ಬಯಾಲಜಿ ನಲ್ಲಿ ಯಾವ ತರ ಡೈಗ್ರಾಮ್ಸ್ ಅನ್ನ ಎಷ್ಟು ಸಲ ರಿಪೀಟ್ ಮಾಡ್ತಾರೆ, ಅಂಡ್ ಮ್ಯಾಥಮೆಟಿಕ್ಸ್ ನಲ್ಲಿ ಸೇಮ್ ಪ್ಯಾಟರ್ನ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಅಗೇನ್ ಅಂಡ್ ಅಗೇನ್. ಸೊ ಬರ್ರಿ ನಂಬರ್ಸ್ ಅಷ್ಟೇ ಚೇಂಜ್ ಮಾಡೋದು, ಪ್ಯಾಟರ್ನ್ ಅಂತೂ ಸೇಮ್ ಇರುತ್ತೆ. ಸೊ ನೀವ್ ಅಕಸ್ಮಾತ್ ಈ ಸೀರಿಯಸ್ನೆಸ್, ಈ ಸ್ಮಾರ್ಟ್ನೆಸ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್. ಯೂಸ್ ದಟ್ ಸ್ಮಾರ್ಟ್ ವರ್ಕ್ ಮಾಡಿದ್ರೇನೆ ಮಾರ್ಕ್ಸ್ ಸಿಗೋದು. ಈಸಿಲಿ ಹಾಗೆ ಹಾರ್ಡ್ ವರ್ಕ್ ಮಾಡ್ತೀನಪ್ಪ ನಾನು, ಕುಂತ್ ಓದ್ತೇನೆ ಆಮೇಲೆ ಬರೀತೇನೆ ಅಂದ್ರೆ ಯು ವಿಲ್ ಬಿ ಎವರೇಜ್ ಇಟ್ ಸೆಲ್ಫ್. So you don't want to be average, you want to score 90+%, then you need to be smart. ನೀವು ಸ್ಮಾರ್ಟ್ ಇದ್ರೆ ಅಷ್ಟೇ ಸ್ಕೋರ್ ಮಾಡೋದು ಈಸಿ, ಇಲ್ಲ ಆದ್ರೆ ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್. ಸೊ ಡೋಂಟ್ ಮಿಸ್ ದಿಸ್ ಚಾನ್ಸ್ ಟು ಸ್ಕೋರ್ 90% ವಿತ್ ದ ಹೆಲ್ಪ್ ಆಫ್ ದ ವೇದಾಂತು ಕರ್ನಾಟಕ. ನಾವ್ ನಿಮಗೆ ಎಲ್ಲದರ ಬಗ್ಗೆ ಹೆಲ್ಪ್ ಮಾಡ್ತಿದ್ದೇವೆ. ಗೋ ಅಂಡ್ ಚೆಕ್ ಇಟ್ ಔಟ್ ಇನ್ ದ ಲೈವ್ ಸೆಷನ್ ಆಫ್ ವೇದಾಂತು ಕರ್ನಾಟಕ ಚಾನೆಲ್ ನಲ್ಲಿ. ಲೈವ್ ಸೆಷನ್ ನಲ್ಲಿ 100 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, plus we have done with the model question papers 1 and 2, plus we have started with the one shot videos also. Don't miss these things. If you want such motivation, go and check in the videos also. We have given you a easy tricks of session analysis of the each and every subject. I'll hope ನೋಡಬಹುದು ನೀವು ಯಾವ ತರ ನೀವು actually ಓದ್ಕೋಬಹುದು. So don't miss this. I'll be waiting for your scores to come. That is 90% plus. ನಿಮ್ percentage ಬಂದ್ರೆ ನಮ್ comment section ನಾನು wait ಮಾಡ್ತಿರ್ತಾರೆ ಯಾವ್ದಷ್ಟು percentage ಆಗುತ್ತೆ ಅನ್ನೋದು. So please give me a good news. Okay, so I'll be waiting for the comments. So you people's work is to sit and study now. Please prepare well. All the best for your preparations. I'll be waiting for the results. Till then, see you everyone.